ಹಲೋ ಮಕ್ಕಳ, ನಾನು ನಿಮ್ಮ ಶ್ರೀನಿವಾಸ್ ಜಿ, ಸಹಶಿಕ್ಷಕರು GHPS ಮೈನ್ ಶಾಲೆ. ರೇಖಾಗಣಿತ ಪರಿಚಯ ಭಾಗ 3ರಲ್ಲಿ ನಾವು ಈ ದಿನ ಕೋನದ ಅರ್ಥ, ಕೋನಗಳ ಸಂಕೇತ, ಕೋನವನ್ನು ಬರೆಯುವಂತಹ ಕ್ರಮ, ಓದುವಂತಹ ಕ್ರಮ ಮತ್ತು ಕೋನದ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಕೋನದ ಅರ್ಥವನ್ನು ತಿಳಿಯೋಣ. ಕೋನ ಅಂದರೆ ಏನು? ಕೋನದ ಅರ್ಥವನ್ನು ಗಮನಿಸೋದಾದರೆ ಮಕ್ಕಳ ನೋಡಿ, ಒಂದು ರೇಖಾಖಂಡವನ್ನು ಬರ್ಕೊಂಡಿದ್ದೇನೆ. ಈ ರೇಖಾಖಂಡಕ್ಕೆ ಒಂದು ಹೆಸರನ್ನು ಕೊಡ್ತೀನಿ ನಾನು, BA ರೇಖಾಖಂಡ. ಯಾವ ರೇಖಾಖಂಡ ಇದು? BA ರೇಖಾಖಂಡ. ರೇಖಾಖಂಡವನ್ನು ಯಾವ ರೀತಿ ಬರಿಬೇಕು ಅನ್ನೋದು ನಾವಲ್ಲೇ ಗೊತ್ತಿದೆ ನಮಗೆ. ಮತ್ತೊಂದು ರೇಖಾಖಂಡವನ್ನು ಬರಿತೀನಿ ನಾನು. ನೋಡಿ, ಇದು B ಬಿಂದುವಿನಿಂದ ಹೊರಟಿದೆ. ಯಾವ ರೇಖೆಯಿಂದ ಸೇರಿಕೊಂಡಿದೆ? C ಬಿಂದುಗಂಟ. ಹಾಗಾದರೆ ಮತ್ತೊಂದು ರೇಖಾಖಂಡ ಯಾವುದು? BC ರೇಖಾಖಂಡ. ಈ BA ರೇಖಾಖಂಡ ಮತ್ತು BC ರೇಖಾಖಂಡಗಳು ಎರಡೂ ಕೂಡ ಒಂದು ಬಿಂದುವಿನಲ್ಲಿ ಸಂಧಿಸಿವೆ, ಸೇರಿಕೊಂಡಿವೆ. ಆ ಬಿಂದು ಯಾವುದು? B ಬಿಂದು. ಸರಿ ಅಲ್ವಾ ಮಕ್ಕಳ? ನಿಮ್ಮ ಊಹೆ ಸರಿ ಇದೆ. B ಬಿಂದು. ಈಗ BA ರೇಖಾಖಂಡ ಮತ್ತು BC ರೇಖಾಖಂಡಗಳು B ಬಿಂದುವಿನಲ್ಲಿ ಸಂಧಿಸಿದಾಗ ಆ ಪೂರ್ಣವಾಗಿ ABC ಹೌದಲ್ವಾ ಒಂದು ಆಕೃತಿ ಉಂಟಾಯಿತು. ಈ ಆಕೃತಿಗೆ ನಾವು ಏನಂತ ಕರಿತೀವಿ? ಕೋನ ಅಂತ ಹೇಳ್ತೀವಿ. ಕೋನದ ಅರ್ಥವನ್ನು ನಾವು ಹೇಳೋದಾದರೆ, ಎರಡು ರೇಖಾಖಂಡಗಳು ಒಂದು ಬಿಂದುವಿನಲ್ಲಿ ಸಂಧಿಸಿದಾಗ ಆ ರೇಖಾಖಂಡಗಳ ನಡುವೆ ಉಂಟಾಗುವ ಆಕೃತಿಗೆ ನಾವು ಕೋನ ಎನ್ನುತ್ತೇವೆ. ನೋಡಿ ಮಕ್ಕಳ, ಮತ್ತೊಮ್ಮೆ ಗಮನಿಸೋಣ. ಎರಡು ರೇಖಾಖಂಡಗಳು ಒಂದು ಬಿಂದುವಿನಲ್ಲಿ ಸಂಧಿಸಿದಾಗ ಆ ರೇಖಾಖಂಡಗಳ ನಡುವೆ ಉಂಟಾಗುವ ಆಕೃತಿಗೆ ನಾವು ಕೋನ ಎನ್ನುತ್ತೇವೆ. ಇದು ಕೋನದ ಅರ್ಥ. ಹಾಗಾದರೆ ಕೋನವನ್ನು ಯಾವ ಸಂಕೇತಗಳಿಂದ ಸೂಚಿಸ್ತೀವಿ? ಸಂಕೇತಗಳು ಕೋನವನ್ನು ನೋಡಿ ಮಕ್ಕಳ, ನೋಡಿ ಈ ರೀತಿಯ ಸಂಕೇತವನ್ನು ಕೂಡ ಸೂಚಿಸ್ತೀವಿ. ಮತ್ತು ಇನ್ನೊಂದಿದೆ, ಅಥವಾ ಈ ರೀತಿ ಸೂಚಿಸ್ಬೋದು, ಅಥವಾ ನೋಡಿ ಈಗ ಅಕ್ಷರದ ತಲೆಯ ಮೇಲೆ ಈ ರೀತಿ ಬರಿತೀವಿ. ಈ ಎರಡೂ ಸಂಕೇತಗಳು ಏನನ್ನು ಸೂಚಿಸ್ತವೆ? ಕೋನದ ಸಂಕೇತವನ್ನು ಸೂಚಿಸ್ತವೆ. ಹಾಗಾದರೆ ಕೋನದ ಹೆಸರನ್ನು ಹೇಳುವುದು ಹೇಗೆ? ಕೋನವನ್ನು ಓದ್ತಕ್ಕಂಥದ್ದು ಹೇಗೆ? ಕೋನವನ್ನು ಓದುವಂಥದ್ದು ಮತ್ತು ಕೋನವನ್ನು ಬರೀತಕ್ಕಂಥದ್ದು ಹೇಗೆ ಅನ್ನುವುದನ್ನು ಗಮನಿಸೋಣ. ನೋಡಿ ಮಕ್ಕಳ, ಒಂದು ರೇಖಾಖಂಡ, ಮತ್ತೊಂದು ರೇಖಾಖಂಡ, PQR ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು PQR ಅಂತ ಹೆಸರನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಈ ಕೋನವನ್ನು ನಾವು ಓದಬೇಕಾದ್ರೆ, ಕೋನ ಯಾವ ಬಿಂದುವಿನಲ್ಲಿ ಉಂಟಾಗಿರುತ್ತದೋ ಆ ಅಕ್ಷರವನ್ನು ಮಧ್ಯದಲ್ಲಿ ಸೇರಿಸಿಕೊಂಡು, ಕೋನವನ್ನು ಸೂಚಿಸೋದಕ್ಕೆ ನಾವು 3 ಅಕ್ಷರಗಳನ್ನು ಬಳಕೆ ಮಾಡ್ತೀವಿ. ಆ ಕೋನವನ್ನು ಓದಬೇಕಾದ್ರೆ ಕೋನ ಉಂಟಾಗಿರುವಂತಹ ಬಿಂದುವನ್ನು ಮಧ್ಯಭಾಗದಲ್ಲಿ ಸೇರಿಸ್ಕೊಂಡು ಓದ್ತೀವಿ. ಉದಾಹರಣೆಗೆ ಈ ಕೋನವನ್ನು ಓದೋದಾದರೆ, ಕೋನ PQR, ಕೋನ PQR ಅಂತ ಓದ್ತೀವಿ. ಅಥವಾ ಇದೇ ಅಂತ ಅಲ್ಲ, ಇನ್ನೂ ಒಂದು ಬೇರೆ ಥರನೂ ಕೂಡ ನಾವೇನು ಮಾಡ್ಬೋದು? ಓದಬಹುದು. ಯಾವ ರೀತಿ ಓದ್ಬೋದು? ಕೋನ RQP. ಇದು ಕೂಡ ಸರಿಯಾಗಿದೆ. ಯಾಕೆಂದರೆ Q ಬಿಂದುವಿನ ಮಧ್ಯಭಾಗದಲ್ಲಿ ಬಂದಿದೆ. ಎರಡೂ ರೀತಿ ಕೂಡ ಓದ್ಬೋದು. ಕೋನ PQR ಅಥವಾ ಕೋನ RQP ಅಂತ ಓದ್ಬೋದು. ಇದನ್ನು ಮತ್ತೊಂದು ಸಂಕೇತದಲ್ಲಿ ಬರೀಬೇಕಾದ್ರೆ ನೋಡಿ, RQP. ಈ ಕೋನ ಉಂಟಾಗಿರುವಂತಹ ತಲೆಯ ಮೇಲೆ, ಕೋನ ಯಾವ ಬಿಂದುವಿನಲ್ಲಿ ಉಂಟಾಗಿರ್ತೀಯೋ ಆ ಅಕ್ಷರದ ತಲೆಯ ಮೇಲೆ ಈ ಕೋನದ ಸಂಕೇತವನ್ನು ಬರಿತೀವಿ. ಈಗಲೂ ಕೂಡ ಅದು ಏನಂತ ಓದ್ತೀವಿ? ಕೋನ RQP ಅಥವಾ ಕೋನ PQR ಅಂತಲೂ ಓದ್ತೀವಿ. ಇದು ಕೋನವನ್ನು
ಓದುವಂತಹ ಕ್ರಮ. ಅಂದರೆ ನಾವು ಕೋನ ಯಾವ ಬಿಂದುವಿನಲ್ಲಿ ಉಂಟಾಗಿರುತ್ತೋ ಆ ಒಂದು ಅಕ್ಷರವನ್ನು ಮಧ್ಯಭಾಗದಲ್ಲಿ ಸೇರಿಸ್ಕೊಂಡು ಉಳಿದ ಅಕ್ಷರಗಳೆರಡನ್ನೂ ಕೂಡ ನಾವು ಯಾವುದೇ ರೀತಿಯಲ್ಲಾದರೂ ಮೊದಲು ಯಾರಾದರೂ ಹೇಳ್ಬೋದು, ಎರಡನೇ ಸತಿ ಯಾರಾದರೂ ಹೇಳ್ಬೋದು, ಸೇರಿಸಿ ಓದಿದಾಗ ನಾವು ಕೋನವನ್ನು ಓದುವಂತಹ ಸರಿಯಾದ ಕ್ರಮ ಆಗಿದೆ. ಅರ್ಥ ಆಗಿದೆಯಾ ಮಕ್ಕಳ? ಈಗ ನಾವು ಕೋನ ಅಂದರೆ ಏನು, ಕೋನದ ಸಂಕೇತ ಯಾವುದು ಮತ್ತು ಕೋನವನ್ನು ಯಾವ ರೀತಿ ಓದಿ ಮತ್ತು ಬರಿತೀವಿ ಅನ್ನೋದನ್ನು ತಿಳ್ಕೊಂಡು, ಹಾಗಾದರೆ ಈಗ ಕೋನದ ವಿಧಗಳು ಏನು ಅನ್ನೋದನ್ನು ನೋಡೋಣ. ಕೋನಗಳ ವಿಧಗಳು ಯಾವ್ಯಾವುದು ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ನೋಡಿ, ನಮಗೆ ಒಂದು ವೃತ್ತವನ್ನು ಗೊತ್ತಿದೆ ಅಲ್ವಾ ಮಕ್ಕಳ? ವೃತ್ತ ಗೊತ್ತಿದೆ. ಈ ಪೂರ್ಣ ವೃತ್ತದ ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ? 360 ಡಿಗ್ರಿ. 360 ಡಿಗ್ರಿ. ಇದು ವೃತ್ತದ ಒಳಕೋನಗಳ ಮೊತ್ತ. ಒಂದು ವೃತ್ತದ ಒಳಕೋನದ ಮೊತ್ತ 360 ಡಿಗ್ರಿ. ಈ 360 ಡಿಗ್ರಿಯನ್ನು ಆಧಾರದ ಮೇಲೆ ಕೋನಗಳ ವಿಧಗಳನ್ನು ವಿಂಗಡಿಸಿದ್ದಾರೆ. ಹೇಗೆ ವಿಂಗಡಿಸಿದ್ದಾರೆ ನೋಡಿ. ಈ ವೃತ್ತವನ್ನು ಭಾಗವನ್ನು ಮಾಡಿದರೆ ನೋಡಿ ಇದು 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ ಮತ್ತು 0 ಡಿಗ್ರಿಯನ್ನು 360 ಡಿಗ್ರಿ ಅಂತಲೂ ಹೇಳ್ತೀವಿ. ಪೂರ್ಣ ಒಂದು ವೃತ್ತ ಬಂತು ನೋಡಿ. 0ಇಂದ ಪ್ರಾರಂಭ ಮಾಡಿದ್ರೆ 90 ಡಿಗ್ರಿ, 90 ಡಿಗ್ರಿಯಿಂದ 180 ಡಿಗ್ರಿ, 180 ಡಿಗ್ರಿಯಿಂದ 360 ಡಿಗ್ರಿ, ಅಥವಾ ಆ 360 ಡಿಗ್ರಿ ಅನ್ನೋದು 0 ಡಿಗ್ರಿಗೆ ಸಮನಾಗಿದೆ. ಈಗ ನಾವು ಕೋನದ ವಿಧಗಳನ್ನು ಈ ವೃತ್ತದಲ್ಲಿ ಹೇಗೆ ಹೇಳೋದು ಅನ್ನೋದನ್ನು ಗಮನಿಸೋಣ. 0 ಡಿಗ್ರಿಗಿಂತ ಹೆಚ್ಚು, 0 ಡಿಗ್ರಿ ಅಲ್ಲ, 0 ಡಿಗ್ರಿಗಿಂತ ಹೆಚ್ಚು ಮತ್ತು 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅಂತಹ ಕೋನಗಳೆಲ್ಲವನ್ನು ನಾವು ಲಘು ಕೋನ ಅಂತ ಹೇಳ್ತೀವಿ. ಇಂಥ ಕೋನವು ಲಘು ಕೋನಗಳು. 0 ಡಿಗ್ರಿಗಿಂತ ಹೆಚ್ಚು, 90 ಡಿಗ್ರಿಗಿಂತ ಕಡಿಮೆ. 90 ಡಿಗ್ರಿಗೆ ಸಮನಾಗಿರ್ತಕ್ಕಂತಹ ಕೋನವನ್ನು ನಾವು ಲಂಬಕೋನ ಅಂತ ಹೇಳ್ತೀವಿ. ನೋಡಿ, 90 ಡಿಗ್ರಿಗೆ ಸಮನಾಗಿರ್ತಕ್ಕಂತಹ ಕೋನ ಲಂಬಕೋನ. 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ. ನೋಡಿ, 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇರತಕ್ಕಂಥ ಕೋನಗಳೆಲ್ಲವನ್ನು ನಾವು ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಹೇಳ್ತೀವಿ. ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಹೇಳ್ತೀವಿ. ಹಾಗೆ 180 ಡಿಗ್ರಿಗೆ ಸಮನಾಗಿರ್ತಕ್ಕಂತಹ ಕೋನವನ್ನು ಸರಳ ಕೋನ ಅಂತ ಹೇಳ್ತೀವಿ. ಸರಳ ಕೋನ 180 ಡಿಗ್ರಿ ಸಮನಾಗಿರ್ತವೆ. ಮತ್ತು ಈ ಸರಳ ಕೋನ ಆದಮೇಲೆ 180 ಡಿಗ್ರಿಗಿಂತ ಹೆಚ್ಚು ಮತ್ತು 360 ಡಿಗ್ರಿಗಿಂತ ಕಡಿಮೆ ಇರತಕ್ಕಂಥ ಕೋನಗಳನ್ನೆಲ್ಲವನ್ನು ಕೂಡ ನಾವು ಸರಳಾಧಿಕ ಕೋನ ಅಂತ ಕರಿತೀವಿ. ಸರಳಾಧಿಕ ಕೋನ ಅಂದರೆ ಈ ಸರಳಾಧಿಕ ಕೋನ 180 ಡಿಗ್ರಿಗಿಂತ ಹೆಚ್ಚು ಮತ್ತು 0 ಡಿಗ್ರಿಗಿಂತ ಕಡಿಮೆ ಇರ್ತದೆ. ಹಾಗೆ 0 ಡಿಗ್ರಿ ಇರ್ತಕ್ಕಂತಹ ಕೋನಗಳನ್ನು ಅಂದರೆ ಅಥವಾ 0 ಡಿಗ್ರಿ ಅಥವಾ 360 ಡಿಗ್ರಿ, 0ಗಿಂತ 360 ಡಿಗ್ರಿಗೆ ಸಮನಾಗಿರ್ತಕ್ಕಂಥ ಕೋನವನ್ನು ಪೂರ್ಣ ಕೋನ ಅಂತ ಹೇಳ್ತೀವಿ. ಅರ್ಥ ಆಗಿದೆ ಮಕ್ಕಳ? ಇದು ಕೋನದ ವಿಧಗಳು ಬರ್ತವೆ. ಈ ಕೋನಗಳ ವಿಧಗಳನ್ನು ನಾವು ವೃತ್ತದ ಆಧಾರದ ಮೇಲೆ ಸುಲಭವಾಗಿ ವಿಂಗಡಣೆ ಮಾಡ್ಕೋಬೋದು. ಒಂದನೇದು ಲಘುಕೋನ, ಲಂಬಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನಗಳು ಅಲ್ವಾ. ಈಗ ನಾವು ಮತ್ತೆ ಹೇಳೋದಾದರೆ ನಮಗೆ ಗೊತ್ತಿದೆ ಲಘುಕೋನ, ಹೌದಲ್ಲ. ಲಘುಕೋನ ಅಂದರೆ 0 ಡಿಗ್ರಿಗಿಂತ ಜಾಸ್ತಿ, 190 ಡಿಗ್ರಿಗಿಂತ ಕಡಿಮೆ. ಇದು 0 ಡಿಗ್ರಿಗಿಂತ ಜಾಸ್ತಿ, 90 ಡಿಗ್ರಿಗಿಂತ ಕಡಿಮೆ, ಹೌದಲ್ಲ. ಲಘುಕೋನಗಳು ಅನೇಕ ಕೋನಗಳು ಬರ್ತವೆ. ಲಂಬಕೋನ ಅಂದಾಗ ನಮಗೆ ಮೊದಲೇ ಗೊತ್ತಿದೆ 90 ಡಿಗ್ರಿಗೆ ಸಮನಾಗಿರ್ತಕ್ಕಂಥ ಕೋನ. ನೋಡಿ, ಈ ಲಂಬಕೋನಗಳು ಒಂದೇ ಕೋನ ಬರೋದು ಯಾವುದು? 90 ಡಿಗ್ರಿ ಮಾತ್ರ. ಬೇರೆ ಯಾವುದೇ ಕೋನವೂ ಕೂಡ ಲಂಬಕೋನದಲ್ಲಿ ಬರಲ್ಲ. ಹಾಗೆ ಲಂಬಕೋನವನ್ನು ಬಿಟ್ಟರೆ ಮತ್ತೊಂದು ಕೋನ ಬರ್ತದೆ, ಒಂದೇ ಕೋನ. ಯಾವುದು ಬರುತ್ತೆ? ಸರಳ ಕೋನ. ಸರಿಯಾಗಿದೆ ನಿಮ್ಮ ಊಹೆ, ಸರಳ ಕೋನ. ಯಾಕೆ ಅದು ಸರಳ ಕೋನ ಒಂದೇ ಬರುತ್ತೆ? ಅದು ಕೂಡ ಎಷ್ಟು ಡಿಗ್ರಿಗೆ ಸಮನಾಗಿರ್ತದೆ?
80 ಡಿಗ್ರಿಗೆ ಸಮನಾಗಿರ್ತದೆ. ಹಾಗೆ ಮತ್ತೆ ಸರಳಾಧಿಕ ಕೋನಗಳನ್ನು ಕೂಡ ನಾವು ಹೇಳ್ಬೋದು. ಈಗ ಒಂದು ಅಂಶ ನಮಗೆ ಡೌಟ್ ಬರೋದು, ಸರಳ ಕೋನವನ್ನು ಹೇಗೆ ನಾವು ಸೂಚಿಸ್ತಕ್ಕಂಥದ್ದು. ಏಕೆಂದರೆ ಅದು ಒಂದು ಸರಳ ರೇಖೆಯಲ್ಲಿ ಬಂದ್ಬಿಡುತ್ತೆ. ನೋಡಿ, ಒಂದು ರೇಖಾಖಂಡ, ಮತ್ತೊಂದು ರೇಖಾಖಂಡ, ಈ ಎರಡೂ ರೇಖಾಖಂಡಗಳು ಒಂದೇ ಸರಳ ರೇಖೆಯಲ್ಲಿ ಸಂಧಿಸ್ತವೆ. ನೋಡಿ, ಇಲ್ಲಿ ಪಾಯಿಂಟನ್ನು ಗುರುತು ಮಾಡಬೇಕು ನಾವು ಸರಿಯಾಗಿ. ಈ ಪಾಯಿಂಟನ್ನು ಗುರುತು ಮಾಡೋದ್ರಿಂದ ನಾವು ಆ ಸರಳ ರೇಖೆಯನ್ನು ನಾವು ಸುಲಭವಾಗಿ ಹೇಳ್ಬೋದು, ಸರಳ ಕೋನವನ್ನು ಸುಲಭವಾಗಿ ತೋರಿಸ್ಬೋದು. ನೋಡಿ, ಈ ಕೋನವನ್ನು ನಾವು ಈ ರೀತಿ ಬಾಣದ ಗುರುತಿನಿಂದ ಸೂಚಿಸ್ತೀವಿ. ಅಂದರೆ ಎಲ್ಲಿಂದ ಎಲ್ಲಿಗೆ ಅಳತೆ ಮಾಡಬೇಕು ಅನ್ನೋದು ಈ ಬಾಣದ ಗುರುತು ಸೂಚಿಸುತ್ತೆ. ಲಘು ಕೋನಗಳಾದರೂ ಅಷ್ಟೇ, ಲಂಬ ಕೋನಗಳಾದರೂ ಅಷ್ಟೇ, ಯಾವುದೇ ಕೋನಗಳನ್ನು ನೋಡಿ. ಈಗ ಉದಾಹರಣೆಗೆ ಇಲ್ಲಿಂದ ಇಲ್ಲಿಗೆ ಈ ಅಳತೆ, ಬಾಣದ ಗುರುತು ಅಂತಕ್ಕಂಥದ್ದು ಅಳತೆಯನ್ನು ಸೂಚಿಸುತ್ತೆ. ಎಲ್ಲಿಂದ ಎಲ್ಲಿಗೆ ಎನ್ನುವಂತಹ ಅಳತೆಯನ್ನು, ಅದು ಯಾವ ಭಾಗದಿಂದ ಅಳತೆ ಮಾಡಬೇಕು ಅನ್ನೋದನ್ನು ಕೂಡ ಬಾಣದ ಗುರುತು ಸೂಚಿಸುತ್ತೆ. ನೋಡಿ, ಇದು ಸರಳ ಕೋನದಲ್ಲಿ ನಾವು ಗೆರೆಯನ್ನು, ಒಂದೇ ಗೆರೆಯನ್ನು ಬಿಟ್ಟರೆ ಕೂಡ ಅದು ಆಗೋದಿಲ್ಲ ಅಲ್ವಾ ಮಕ್ಕಳ. ಅಂದರೆ ಒಂದೇ ರೇಖೆ, ಇದು ಸರಳ ರೇಖೆ ಆಗುತ್ತೆ. ಆದರೆ ಇದು ಸರಳ ಕೋನ ಆಗಬೇಕು ಅಂದರೆ ಎರಡು ರೇಖೆಗಳು ಆ ಒಂದು ಪರಸ್ಪರ ಒಂದು ಬಿಂದುವಿನಲ್ಲಿ ಸರಳ ರೇಖೆಯಲ್ಲೇ ಏನಾಗಿರ್ತವೆ, ಸಂಧಿಸಿರ್ತವೆ. ಆ ಎರಡೂ ರೇಖಾಖಂಡಗಳ ನಡುವೆ ಉಂಟಾಗ್ತಕ್ಕಂಥ ಕೋನ ಎಷ್ಟು ಡಿಗ್ರಿಗೆ ಸಮನಾಗಿರ್ತದೆ? 180 ಡಿಗ್ರಿಗೆ ಸಮನಾಗಿರ್ತದೆ. ಹೌದಲ್ಲ. ಅದೇ ಇದು ಕೂಡ ಒಂದು ಕೋನ ಉಂಟಾಗ್ತಕ್ಕಂಥದ್ದು, ಕೋನದ ವಿಧ ಕೂಡ ಹೌದು. ಸರಳಾಧಿಕ, ಮತ್ತೊಂದು ಪೂರ್ಣ ಕೋನ. ಇವು ಕೋನದ ವಿಧಗಳು ಮಕ್ಕಳ. ಅರ್ಥ ಆಗಿದೆಯಲ್ಲ? ಕೋನ ಅಂದರೆ ಏನು, ಕೋನವನ್ನು ಬರೆಯುವಂತಹ ಕ್ರಮ, ಓದುವಂತಹ ಕ್ರಮ, ಕೋನದ ಸಂಕೇತಗಳು, ಕೋನದ ವಿಧಗಳು ಅಲ್ಲ ಮಕ್ಕಳ. ಈಗ ನೀವು ನಿಮ್ಮ ಮನೆ ಕೆಲಸವನ್ನು ಮಾಡ್ಬೋದಲ್ವಾ. ನೀವು ಏನು ಮಾಡಿ ಅಂದರೆ, ಈ ಕೋನದ ವಿಧಗಳನ್ನು ಬೆಂಕಿ ಗಡ್ಡಿ ಇದೆಯಲ್ವಾ, ಬೆಂಕಿ ಗಡ್ಡಿಗಳನ್ನು ತೆಗೆದುಕೊಳ್ಳಿ. ಬೆಂಕಿ ಗಡ್ಡಿಗಳು ಮತ್ತು ನೀವು ಈ ಸೈಕಲ್ಲು ಟ್ಯೂಬ್ ಇದೆಯಲ್ವಾ, ವಾಲ್ ಟ್ಯೂಬ್ಗಳಂತ, ಆ ವಾಲ್ ಟ್ಯೂಬ್ಗಳ ರಬ್ಬರ್ಗಳನ್ನು ತೆಗೆದುಕೊಂಡು ಆ ಬೆಂಕಿ ಗಡ್ಡಿಗಳನ್ನು ಒಂದೊಂದು ಜಾಯಿಂಟ್ ಮಾಡಿ ನಾವು ಈ ಕೋನದ ಹಲವು ವಿಧಗಳನ್ನು ರಚನೆ ಮಾಡ್ಬೋದು. ಅದನ್ನು ಮಾಡಿ. ಹಾಗೆ ಮತ್ತೊಂದು ಹೋಮ್ವರ್ಕ್ ಏನಂದರೆ, ಈ ಗಡಿಯಾರವನ್ನು ರಚನೆ ಮಾಡಿ, ಗಡಿಯಾರದಲ್ಲಿ ಗಂಟೆಗಳು ಮತ್ತು ನಿಮಿಷದ ಮುಳ್ಳು, ಗಂಟೆ ಮತ್ತು ನಿಮಿಷಗಳ ಮುಳ್ಳುಗಳು ಕೋನಗಳನ್ನು, ವಿವಿಧ ಕೋನಗಳನ್ನು ಹೇಗೆ ರಚನೆ ಮಾಡ್ತವೆ ಅನ್ನೋದನ್ನು ನೀವು ತೋರಿಸಬಹುದು ಮಕ್ಕಳ. ಈ ಎರಡೂ ಮನೆ ಕೆಲಸವನ್ನು ನೀವು ಮಾಡಿ ಒಂದು ಫೋಟೋಗಳನ್ನು ಹೊಡೆದು ನಮ್ಮ ಗ್ರೂಪ್ಗೆ ಕಳುಹಿಸಿ. ಕೇಳಿದಿರಲ್ಲ ಮಕ್ಕಳ, ನೀವೆಲ್ಲ ಕೇಳಿದ್ದಕ್ಕೆ, ಈ ಪಾಠವನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.